ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಆಲ್ರೆಡಿ ನಾನು ಮಿಶೋದಲ್ಲಿ ಪ್ರಾಡಕ್ಟ್ ನ ಸೇಲ್ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂಡ್ ನೀವು ಕೂಡ ಮಿಶೋದಲ್ಲಿ ಪ್ರಾಡಕ್ಟ್ ನ ಸೇಲ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇಟ್ಕೊಂಡಿದ್ರೆ ನಿಮ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ. ಅಂಡ್ ನನಗೆ ವಾಟ್ಸಪ್ ಅಲ್ಲಿ ನನಗೆ ಗೊತ್ತಿರೋರೇನೆ ಕೇಳಿದ್ರು ನನ್ನ ಯಾವ ತರ ಮಿಶೋದಲ್ಲಿ ಸೇಲ್ ಮಾಡೋದು ಅಂತ ಎಲ್ಲ. ಅಂಡ್ ನಾನು ಅದ್ರ ಬಗ್ಗೆ ಹೇಳಿದೀನಿ ಕೂಡ ಯಾವ ತರ ಮಾಡೋದು ಏನು ಅಂತ. ಆದ್ರೂ ಅವ್ರಿಗೆ ಯಾವ ತರ ಪ್ರಾಡಕ್ಟ್ ನ ಅಪ್ಲೋಡ್ ಮಾಡಬೇಕು, ಅದು ಪ್ರೈಸ್ ಎಲ್ಲ ಯಾವ ತರ ಫಿಕ್ಸ್ ಮಾಡ್ಬೇಕೇನೋ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ನಂಗೆ ಗೊತ್ತಿರೋರ್ಗೆ ಅಲ್ದೇನೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರಿಗಾದ್ರೂ ಇದೇ ತರ ಡೌಟ್ ಇದ್ದು ಅಂಡ್ ನೀವು ಕೂಡ ಮಿಶೋದಲ್ಲಿ ಸೇಲ್ ಮಾಡಬೇಕು ಅಂತ ಏನಾದರೂ ನೀವು ಅನ್ಕೊಂಡಿದ್ರೆ ನಿಮಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೂ ಕೂಡ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರಿ ಅಂದ್ರೆ ಮತ್ತೆ ಯಾವ್ಯಾವುದು ಎಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಚೂರು ನಾನು ಏನು ಬಿಡದೆ ನೀಟಾಗಿ ಮಿಶೋದಲ್ಲಿ ಯಾವ ತರ ಕ್ಯಾಟಲಾಗ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನಾನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಮೀಶೋದಲ್ಲಿ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಇವಾಗ ಮಿಶೋದಲ್ಲಿ ಯಾವ ಥರ ಕ್ಯಾಟಲಾಗ್ನ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಸೇಲ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ನೀವು ಫೋನಲ್ಲಿ ಮೀಶೋ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಆ್ಯಂಡ್ ವಿಡಿಯೋನ ಕ್ಲಿಯರಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಹೋದರೆ ನಿಮ್ಮ ಮೇಲೆ ನಿಮ್ಮ ಪ್ರೊಫೈಲ್ ಕಾಣಿಸ್ತಾ ಇರುತ್ತಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಪ್ರೊಫೈಲ್ ಓಪನ್ ಮಾಡಿದಾಗ ಇಲ್ಲಿ ಗೋ ಟು ಸಪ್ಲೈಯರ್ ಹಬ್ ಹಾಗೆ ಮೀಶೋ ಕ್ರಿಯೇಟರ್ ಹಬ್ ಅಂತ ಕಾಣಿಸುತ್ತೆ. ನೀವು ಗೋ ಟು ಸಪ್ಲೈಯರ್ ಹಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಆಲ್ರೆಡಿ ನಾನು ಅಕೌಂಟ್ನ ಲಾಗಿನ್ ಮಾಡಿ ಕ್ರಿಯೇಟ್ ಮಾಡಿರೋದ್ರಿಂದ ಈ ಥರ ಕಾಣಿಸುತ್ತೆ. ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಈ ಥರ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಮೆನು ಅಂತ ಕಾಣಿಸ್ತಾ ಇದೆ ಅಲ್ವಾ, ಮೆನುನ ಕ್ಲಿಕ್ ಮಾಡ್ಕೊಬೇಕು. ಅಲ್ಲೂ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಕ್ಯಾಟಲಾಗ್ ಅಪ್ಲೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಅಲ್ಲಿ ನೀವು ಯಾವ ಕ್ಯಾಟಗರಿಗೆ ನಿಮ್ಮ ಪ್ರಾಡಕ್ಟ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಗಿಫ್ಟ್ ಐಟಮ್ಸ್ ಆಗಿರೋದ್ರಿಂದ ಗಿಫ್ಟನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ, ಬ್ಯೂಟಿ ಪ್ರಾಡಕ್ಟ್ಸು, ಡ್ರೆಸ್ಸು, ಮೊಬೈಲ್ಸು, ಟ್ಯಾಬ್ಲೆಟ್ಸು ಅಂತ ಎಲ್ಲನೂ. ಅದಾದಮೇಲೆ ಇಮೇಜ್ನ ಅಪ್ಲೋಡ್ ಮಾಡಬೇಕು. ನಿಮ್ಗೆ ಇಲ್ಲಿ ಯಾವ ಥರ ಇಮೇಜ್ ಅಪ್ಲೋಡ್ ಮಾಡಬೇಕು ಅಂತಲೂ ಆಪ್ಷನ್ ಕೊಟ್ಟಿರ್ತಾರೆ. ನಾನು ಅದರಲ್ಲಿ ನನ್ನ ಇಮೇಜ್ ಯಾವುದಿದೆಯೋ ಅದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಎಂಬ್ರಾಯ್ಡ್ರಿಂಗು ಫ್ರೇಮ್ನ ಮಾಡ್ತಿರೋದ್ರಿಂದ ಎಂಬ್ರಾಯ್ಡ್ರಿಂಗ್ ಫ್ರೇಮು ಮತ್ತು ಅದನ್ನು ಆರ್ಡರ್ ಮಾಡ್ಕೊಳ್ಳೋಕ್ಕೆ ಯಾವ ಡೀಟೇಲ್ಸ್ ಎಲ್ಲ ಹಾಕಬೇಕು ಅನ್ನೋದನ್ನ ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ವಾಟ್ಸಪ್ ನಂಬರ್ಗೆ ಮೆಸೇಜ್ ಎಲ್ಲ ಮಾಡಬೇಕು ಅಲ್ಲ ಅವರು, ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋನ ಹಾಕ್ತಾಯಿದ್ದೀನಿ. ನೀವು ಅಕಸ್ಮಾತಾಗಿ ಕ್ಲಾತ್ಸ್ ಏನಾದರೂ ಆದರೆ ನೀವು ಡೈರೆಕ್ಟ್ ಕ್ಲಾತ್ಸ್ನೇ ಅಪ್ಲೋಡ್ ಮಾಡ್ಬೋದು. ನಾನು ಇವಾಗ ಅಪ್ಲೋಡ್ ಮಾಡಾಯಿತು. ಇವಾಗ ನಾನು ಪ್ರಾಡಕ್ಟ್ ನೇಮ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಂಬ್ರಾಯ್ಡ್ರಿ ಫ್ರೇಮ್ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್ನ ಕೊಡಬೇಕು, ಪ್ರಾಡಕ್ಟ್ ಯಾವ ಥರ ಇರುತ್ತೆ ಏನು ಅಂತ. ನಾನಿಲ್ಲಿ ಕಸ್ಟಮೈಸ್ ಫ್ರೇಮ್ ಆಗಿರೋದ್ರಿಂದ ಅವ್ರಿಗೆ ಕಸ್ಟಮೈಸ್ ಫ್ರೇಮ್ ಅಂತಲೇ ಹಾಕ್ತಾಯಿದ್ದೀನಿ. ಇವಾಗ ನೇಮ್ನ ನಾನು ಚೇಂಜ್ ಮಾಡ್ತಾಯಿದ್ದೀನಿ, ಕಸ್ಟಮೈಸ್ ಎಂಬ್ರಾಯ್ಡ್ರಿ ಫ್ರೇಮ್ಸ್ ಅಂತ ಹಾಕ್ತಾಯಿದ್ದೀನಿ. ನೀವು ಯಾವ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀರಾ ಆ ಪ್ರಾಡಕ್ಟ್ ನೇಮನ್ನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಇದಿಷ್ಟು ಹಾಕಿದ್ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ ಅಲ್ವಾ, ನೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜು ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದು ಬೇಸಿಕ್ ಡೀಟೇಲ್ಸ್ನ ನೀವು ಅಪ್ಲೋಡ್ ಮಾಡಬೇಕು. ಅದು ಯಾವ ಥರ ಅಂತ ಇವಾಗ ನಾನು ಹೇಳ್ತೀನಿ. ವೆಯ್ಟು ನನ್ನ ಎಂಬ್ರಾಯ್ಡ್ರಿ ಫ್ರೇಮ್ ಇರೋದೇ 100 ಗ್ರಾಮ್ಸ್, ಇನ್ನೂ ಕಮ್ಮಿನೇ ಇರುತ್ತೆ. ನಾನು ಜಸ್ಟ್ 100 ಗ್ರಾಮ್ಸ್ನ ಸೆಲೆಕ್ಟ್ ಮಾಡಿದೆ. ನಿಮ್ಮ ಪ್ರಾಡಕ್ಟ್ನ ಜನರಿಕ್ ನೇಮ್ಸ್ ಅಂತ ಬರುತ್ತೆ, ಅಲ್ಲಿ ನಾನು ಗಿಫ್ಟ್ ಐಟಮ್ಸ್ ಆಗಿರೋದ್ರಿಂದ ಗಿಫ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದರಲ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ ಅಂದರೆ ನನ್ನ ಗಿಫ್ಟ್ ಐಟಮ್ಸಲ್ಲಿ 2 ಪಾರ್ಟ್ಸ್ ಇರೋದ್ರಿಂದ ನಾನು 2 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಲೈಕ್ ಡ್ರೆಸ್ ಏನಾದರೂ ಆದರೆ ಇವಾಗ ದುಪ್ಪಟ್ಟ, ಪ್ಯಾಂಟ್, ವೇಲ್ ಈ ಥರ ಸೆಲೆಕ್ಟ್ ಮಾಡ್ತೀರಲ್ಲ ಆ ಥರ ಇದನ್ನು ಅಷ್ಟೇ. ಆ್ಯಂಡ್ ಪ್ರಾಡಕ್ಟ್ ಇಂಚಲ್ಲಿ ಇದೆಯಾ, ಫೀಟಲ್ಲಿ ಇದೆಯಾ, 6 ಸೆಂಟಿಮೀಟ್ರಲ್ಲಿ ಇದೆಯಾ ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಪ್ರಾಡಕ್ಟ್ ಲೆಂತ್ ಎಷ್ಟಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಾನು 9 ಇಂಚಸ್ ವಿಡ್ತು ಮತ್ತು ಲೆಂತ್ ಕೂಡ 9 ಇರೋದು, ಅದಕ್ಕೆ ನಾನು 9 ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೈಜು ಫ್ರೀ ಸೈಜ್ ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇಯ್ನ್ ಆಗಿ ನೀವು ಇಲ್ಲಿ ತುಂಬ ಹುಷಾರಾಗಿ ಪ್ರೈಸ್ನ ನೀವು ಹಾಕ್ಕೋಬೇಕಾಗುತ್ತೆ. ಪ್ರಾಡಕ್ಟ್ ಪ್ರೈಸ್ನ ನಾನು 1500 ಹಾಕ್ಕೊಂಡಿದ್ದೀನಿ. ಇಲ್ಲಿ MRP ರೇಟು ನೀವು ಅದ್ರ ಡಬಲ್ ನೀವು ಹಾಕಬೇಕಾಗುತ್ತೆ. ಎಕ್ಸಾಂಪಲ್ 1500 ಹಾಕಿದರೆ ನಾನು ಇಲ್ಲಿ 3000 ರುಪೀಸ್ನ MRP ಪ್ರೈಸು ಹಾಕ್ಕೋಬೇಕು. ಆ್ಯಂಡ್ ಇಲ್ಲಿ ಪ್ರೈಸ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಕಸ್ಟಮರ್ ಪ್ರೈಸ್ ಬಂದು 1585 ರುಪೀಸ್ ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜ್ ಕೂಡ. ಅದಾದಮೇಲೆ ಮ್ಯಾನುಫ್ಯಾಕ್ಚರ್ಸ್ ಡೀಟೇಲ್ಸ್ ಹಾಕಬೇಕು, ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾನೇ. ಅದಾದಮೇಲೆ ಮ್ಯಾನುಫ್ಯಾಕ್ಚರ್ಸ್ ನೇಮ್, ನಿಮ್ಮ ನೇಮ್ನ ಹಾಕ್ಕೊಳ್ರಿ. ನಾನಿಲ್ಲಿ ನನ್ನ ನೇಮ್ನೇ ಹಾಕ್ಕೊತಾ ಇದ್ದೀನಿ. ಅಡ್ರೆಸ್ಸು ನಿಮ್ಮ ಮನೆ ಅಡ್ರೆಸ್ ಏನಿರುತ್ತೋ ಅಂದರೆ ಪಿಕಪ್ಗೆ ಬರಬೇಕು ಅಲ್ವಾ ಅವರು, ಸೊ ಕರೆಕ್ಟ್ ಅಡ್ರೆಸ್ನ ನೀವು ಇಲ್ಲಿ ಹಾಕೊಳ್ಳಿ. ನಾನು ನಮ್ಮ ಮನೆ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಅಡ್ರೆಸ್ ಫಿಲ್ ಆದಮೇಲೆ ನಿಮ್ಗೆ ಇಲ್ಲಿ ಪಿನ್ ಕೋಡ್ನ ಕೇಳುತ್ತೆ. ಕರೆಕ್ಟು ಪಿನ್ ಕೋಡ್ನ ನೀವು ಅಪ್ಲೋಡ್ ಮಾಡಬೇಕು, ಇಲ್ಲ ಏನು ಮಿಸ್ಟೇಕ್
ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿ ಹಾಕಿ. ಅದಾದಮೇಲೆ ಇಲ್ಲಿ ಸೇಮ್ ಆ್ಯಸ್ ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ಅಂತ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಇದೆಲ್ಲ ಏನು ರಿಕ್ವೈರ್ಮೆಂಟ್ ಇಲ್ಲ, ಅದನ್ನ ಸೆಲೆಕ್ಟ್ ಮಾಡಿ ಬಿಡಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಪ್ಷನ್ ಬಿಟ್ಟು ಸೆಕೆಂಡ್ರಿ ಬ್ರ್ಯಾಂಡ್ ಅಂತ ಇದೆಯಲ್ವಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವ ಪ್ರಾಡಕ್ಟ್ ನೀವು ಯಾವುದಕ್ಕೆ ರಿಲೇಟೆಡ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಪ್ರಾಡಕ್ಟ್ ಯಾವುದಕ್ಕೆ ಸಂಬಂಧಪಡುತ್ತೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಿಮ್ಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಪ್ರಾಡಕ್ಟ್ ಕ್ವಾಂಟಿಟಿ ಎಷ್ಟಿದೆ ಅಂತ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಹತ್ರ ಎಷ್ಟಿದ್ದಾವೆ ಸ್ಟಾಕ್ಸ್ ಅನ್ನೋದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಆಲ್ರೆಡಿ ಎಲ್ಲನೂ ಡೀಟೇಲ್ಸ್ ಬಂದಿರುತ್ತೆ. ನೀವು ಏನೆಲ್ಲ ಹಾಕಿದ್ದೀರಾ ಆ ಡೀಟೇಲ್ಸ್ ಪೂರ್ತಿನೇನು ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕ್ಯಾಟಲಾಗ್ನ ಕೊಡಿ. ಸಬ್ಮಿಟ್ ಆದಮೇಲೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ QC ಇನ್ ಪ್ರೋಸೆಸ್ ಅಂತ, ಅದು QC ಪಾಸ್ ಅಂತ ಬರಬೇಕು. ಅಲ್ಲಿ ಮಿಶೋದವರು ಚೆಕ್ ಮಾಡಿ ನಿಮಗೆ QC ಪಾಸ್ ಅಂತ ನೋಡಿ, ಈ ಥರ ಓಲ್ಡ್ ಪ್ರಾಡಕ್ಟ್ಸ್ ಎಲ್ಲನೂ ನಂದು ಪಾಸ್ ಮಾಡಿದಾರಲ್ವ, ಅದು ಆ ಥರ ಪಾಸ್ ಆಗಬೇಕು. ಅದಾಯಿತು ಅಂದರೆ ನಿಮ್ಮದು ಅಪ್ಲೋಡು ಕರೆಕ್ಟಾಗಿದೆ ಅಂತ. ಅಕಸ್ಮಾತಾಗಿ ನಿಮ್ಗೆ ಏನಾದರೂ QC ಎರರ್ ಅಂತ ಕೊಟ್ಟರೆ ಅದು ಪ್ರಾಡಕ್ಟ್ ಅಪ್ಲೋಡ್ ಆಗಿಲ್ಲ. ಆ್ಯಂಡ್ ಇವಾಗ ನನ್ನ ಪ್ರಾಡಕ್ಟ್ QC ಪಾಸ್ ಆಯಿತು ನೋಡಿ. ಇದಿನ್ನು QC ಇನ್ ಪ್ರೋಸೆಸ್ ಅಂತ ಇನ್ನೊಂದು ಕೆಲವೊಂದು ಪ್ರಾಡಕ್ಟ್ ಆಗೇ ಇದೆ. ಇವಾಗ ನನ್ನ ಕ್ಯಾಟಲಾಗ್ನೆಲ್ಲ ಅಪ್ಲೋಡ್ ಮಾಡಾಯಿತು. ಇಷ್ಟೇ ಕ್ಯಾಟಲಾಗ್ ಅಪ್ಲೋಡ್ ಮಾಡೋದು. QC ಎರರ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ತಿಳಿಸ್ತೀನಿ. ಸೊ ನೋಡಿದ್ರಲ್ಲ ನಾನು ಯಾವ ಥರ ಮೀಶೋ ಕ್ಯಾಟಲಾಗ್ನ ಅಪ್ಲೋಡ್ ಮಾಡಿದೆ, ಪ್ರೈಸ್ ಎಲ್ಲ ಯಾವ ಥರ ಫಿಕ್ಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ ಶಿಪ್ಪಿಂಗ್ ಚಾರ್ಜಸ್ಸು ಸೆಲ್ಲರ್ ಆಗಿ ನಮಗೆ ಮಾತ್ರ ತೋರಿಸೋದು, ಶಿಪ್ಪಿಂಗ್ ಚಾರ್ಜ್ ಎಷ್ಟೆಲ್ಲ ಚಾರ್ಜಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರಿಗೆ ಕಸ್ಟಮರ್ಗೆ ಶಿಪ್ಪಿಂಗ್ ಚಾರ್ಜಸ್ ಏನೂ ತೋರಿಸಲ್ಲ. ಫಾರ್ ಎಕ್ಸಾಂಪಲ್ ನೀವು ಇವಾಗ 500 ರೂಪೀಸ್ ಪ್ರಾಡಕ್ಟ್ನ ಹಾಕಿದ್ದೀರಾ ಅಂದರೆ ಅವರು ಎಕ್ಸ್ಟ್ರಾ ಒಂದು 50 ರೂಪೀಸು ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ನೀವು 500 ಹಾಕಿದ್ದೀರ ಅಂದರೆ ಅಲ್ಲಿ 550 ರೂಪೀಸೇ ಕಸ್ಟಮರ್ಸಿಗೆ ತೋರಿಸೋದು. ಆ ಥರ ಇರುತ್ತೆ. ಸ್ವಲ್ಪ ನೋಡಿಕೊಂಡು ನೀವು ಮಾಡಬೇಕು. ಆ್ಯಂಡ್ ರಿಟರ್ನ್ ಏನಾದರೂ ಬಂತು ಅಂದರೆ ನಿಮಗೆ 50 ರೂಪೀಸ್ ಶಿಪ್ಪಿಂಗ್ ಚಾರ್ಜಸ್ ಇದ್ದರೆ ಮತ್ತು ರಿಟರ್ನ್ ಬರೋದು ಸೇರಿಸಿ ಇನ್ನೂ 50 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ನಿಮ್ಗೆ. ಅವಾಗ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ತುಂಬಾ ಎಕ್ಸ್ಟ್ರಾ ಇರುತ್ತೆ ರಿಟರ್ನ್ ಇದ್ದರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೀಶೋದಲ್ಲಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸ. ಇಂಟ್ರೆಸ್ಟ್ ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ರಿಟರ್ನ್ ಬಂತು ಅಂದರೆ ನಿಮ್ಗಂತೂ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಇದರಲ್ಲಿ ಪ್ರಾಡಕ್ಟ್ಸು ಆದಷ್ಟು ರಿಟರ್ನ್ ಬರದೇ ಇರೋ ಥರ ನೋಡ್ಕೊಳ್ರಿ. ಯಾಕಂದರೆ ರಿಟರ್ನ್ ಬಂತು ಅಂದರೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಡಬಲ್ ಕಟ್ ಆಗೋದು. ಯಾಕಂದರೆ ಡೆಲಿವರಿ ಆಯಿತು ಅಂದರೆ ಅದು ಕಸ್ಟಮರ್ ಕಡೆಯಿಂದನೇ ಪೇ ಆಗಿರುತ್ತೆ. ಆ್ಯಂಡ್ ಕಸ್ಟಮರ್ಗೆ ಗೊತ್ತಾಗಲ್ಲ ಅಷ್ಟೇ ಅವರು ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅಕಸ್ಮಾತಾಗಿ ಏನಾದರೂ ರಿಟರ್ನ್ ಬಂತು ಅಂದರೆ ಸೆಲ್ಲರ್ಗೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲನೂ ಅಪ್ಲೈ ಆಗೋದು. ಅದಕ್ಕೆ ನೀವು ಕೂಡ ನೋಡಿಕೊಂಡು ಸ್ವಲ್ಪ ಪ್ರಾಡಕ್ಟ್ನ ಸೇಲ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದೇ ರೀತಿ ಇನ್ನೂ ಮೀಶೋದಲ್ಲಿ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿನ ವಿಡಿಯೋಸ್ನ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋ ಒಂದೇ ಒಂದು ಹೆಲ್ಪ್ ಅಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.